ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ನಾಗರಾಜ್ ಜೋಶಿ ಸೋಂದ, ಯಕ್ಷಗಾನ ಕಲಾವಿದರು, ಸಂಘಟಕರು. ಕಳೆದ 50 ವರ್ಷಗಳಿಂದ ಯಕ್ಷಗಾನದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯರು ಕೂಡ ಹೌದು. ಶಬರ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಯಕ್ಷಶಾಲ್ಮಲ ಸ್ವರ್ಣವಲ್ಲಿ ಸೇರಿದಂತೆ ಸಾಕಷ್ಟು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾವು ತಮ್ಮ 4ನೇ ಕ್ಲಾಸ್ನಲ್ಲಿ ಅಂದ್ರೆ 9 ವರ್ಷಗಳು ಇರ್ಬೇಕಿದ್ರೆ ಈ ಯಕ್ಷಗಾನಕ್ಕೆ ಕಲೀಲಿಕ್ಕೆ ಬಂದ್ರಿ. ಖ್ಯಾತ ಯಕ್ಷಗಾನ ಕಲಾವಿದರಾದಂತ ಮೇರು ದಿಗ್ಗಜರು ಹೊಸತೋಟ ಭಾಗವತರ ಗರಡಿಯಲ್ಲಿ ಅವ್ರ ಶಿಷ್ಯರಾಗಿ ತಾವು ಯಕ್ಷಗಾನ ಕಲ್ತಿದ್ರಿ. 50 ವರ್ಷಗಳಿಂದ ಯಕ್ಷಗಾನ ಕಲ್ತ್ಕೊಂಡು ಈಗ ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸಿದ್ರಿ. ಜೊತೆಗೆ ಸಂಘಟನೆಯಲ್ಲಿ ಅಂದ್ರೆ ಯಕ್ಷಗಾನ ಸಂಘಟಿಸುವಲ್ಲಿ ತಾವು ಪ್ರಮುಖವಾಗಿ ಈಗಂತೂ ಮತ್ತೊಬ್ಬರಿಗೆ ಗುರುಗಳಾಗಿ ಯಕ್ಷಗಾನ ಮುಂದಿನ ತಲೆಮಾರಿಗೆ ಯಕ್ಷಗಾನ ಹೇಳ್ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಈ ಯಕ್ಷಗಾನಕ್ಕೆ ವೀಕ್ಷಕರು ಎಷ್ಟು ಪ್ರಮುಖವಾಗಿ ಪಾತ್ರ ವಹಿಸತ್ತೋ ಅದೇ ರೀತಿ ಸಂಘಟಕರು ಸಹ ಯಕ್ಷಗಾನ ಉಳಿವಿಗೆ ಬೆಳುವಿಗೆ ಸಂಘಟಕರು ಸಹ ಅಷ್ಟೇ ರೀತಿ ಪಾತ್ರ ವಹಿಸ್ತಾರೆ. ಕೆಲವು ಬಾರಿ ನೀವು ಯಾರನ್ನೋ ಕರೆದಿರಿ, ಸಂಘಟನೆ ಮಾಡಿರ್ತೀರಿ, ಮತ್ತೆ ಯಾರನ್ನೋ ಆಹ್ವಾನ ಮಾಡಿರ್ತೀರಿ, ಯಾರೋ ಒಳ್ಳೆ ಕಲಾವಿದರು, ಯಾವ್ದೋ ಅನಿವಾರ್ಯ ಕಾರಣಕ್ಕೆ ಆ ಕಲಾವಿದರು ಬರೋದಿಲ್ಲ. ಸಾಕಷ್ಟು ಅಡೆತಡೆಗಳು ಬರುತ್ತೆ ಸಂಘಟನೆ ಅಂತ ಮಾಡಿದಾಗ. ಈ ಕಳೆದ 30-35 ವರ್ಷ ಅಥವಾ 40 ವರ್ಷ ತಮ್ಮ ಸಂಘಟನೆಯಲ್ಲಿ ಅನುಭವವನ್ನು ಹಂಚಬಹುದು. ಯಕ್ಷಗಾನ ಸಂಘಟನೆ ಸ್ವಲ್ಪ ಕಷ್ಟದ ಕೆಲಸ. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಯಾವ ರೀತಿಯ ಪ್ರತಿರೋಧಗಳು ಅಥವಾ ಅಡೆತಡೆಗಳು ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ತಾ ಹೇಳುವುದು ಮುಖ್ಯ ವಿಷಯ. ಈ ಯಕ್ಷಗಾನಕ್ಕೆ ಇರಲಿ ಅಥವಾ ನಾಟಕ ಇರಲಿ, ಯಾವುದೇ ಕಲೆ ಇದ್ರೂ ಕೂಡ ಅದು ಪ್ರದರ್ಶನಕ್ಕೆ ಸೀಮಿತವಾದ ಕಲೆ. ಉದಾಹರಣೆಗೆ ಇವತ್ತೊಂದು ಕಾರ್ಯಕ್ರಮ ನಿಗದಿತ ಆಗಿದೆ, ಇವತ್ತು ಆ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಅದು ಮಾಡಿ ಮುಗಿಸ್ಬೇಕಾಗ್ತದೆ. ಅದರ ನಂತರ ಅದಕ್ಕೆ ಬೆಲೆನೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವು ಕಲಾವಿದರು ಅನಿವಾರ್ಯ ಕಾರಣದಿಂದ ಬರದೇ ಇರುವಂತಹ ಪರಿಸ್ಥಿತಿ ಆಗ್ತದೆ. ಕಲಾವಿದರು ಕೆಲವು ಸರಿ ಅದನ್ನು ಅಸಡ್ಡನ್ನು ಮಾಡಿ ಬರದೇ ಇರುವಂತಹ ಪರಿಸ್ಥಿತಿ ಬರ್ತದೆ. ಇನ್ನು ಸಂಘಟಕರ ತಪ್ಪಿನಿಂದ ಕಲಾವಿದರಿಗೆ ಆಮಂತ್ರಣನೇ ಹೋಗಿರೋದಿಲ್ಲ. ಆದರೆ ಬೇರೆ ಬೇರೆ ಕಾರಣದಿಂದ ಆ ಕಲಾವಿದರ ಹೆಸರನ್ನು ಆಮಂತ್ರಣ ಪತ್ರಿಕೆಯಲ್ಲಿ ನಮೂದಿಸುವಂಥ ಕೆಲವು ಸಂಪ್ರದಾಯವೂ ಇದೆ ಯಕ್ಷಗಾನದಲ್ಲಿ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಸಂಘಟಕರಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಕೊಡೋದು ತುಂಬ ಕತ್ತಿಯ ಅಲಗಿನ ಮೇಲೆ ನಡೆದಂಥ ಅನುಭವ. ನಾನು ಕಲಾವಿದನಾಗಿಯೂ ಸಂಘಟಕನಾಗಿಯೂ ಅನುಭವ ಇರೋದರಿಂದ ನನ್ನ ಸಂಘಟನೆಯಲ್ಲಿ ಅಥವಾ ನನ್ನ ಜೀವನದಲ್ಲಿ ಈ ಥರದ ಹಲವಾರು ಘಟನೆಗಳು ಆಗಿ ಹೋಗಿದೆ. ಉದಾಹರಣೆಗೆ ಕಾರ್ಯಕ್ರಮಕ್ಕೆ ಪ್ರಸಿದ್ಧ ಕಲಾವಿದರು ತಾನು ಬರೋದಿಲ್ಲ ಗೊತ್ತಿದೆ, ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಕಾರ್ಯಕ್ರಮ ಪ್ರಾರಂಭ ಆಗುವ ಪೂರ್ವದಲ್ಲಿ 7 ಗಂಟೆವರೆಗೂ ವೇಟ್ ಮಾಡಿದೆ. ಆಮೇಲೆ ಅವರು ಮನೆಗೆ ಫೋನ್ ಮಾಡಿದಾಗ ಇಲ್ಲ, ಅವರು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ, ಇವತ್ತು ಬರೋದಿಲ್ಲ. ಹಾಗಿದ್ರೆ ಬರೋದಿಲ್ಲ ಹೇಳುವ ಸೌಜನ್ಯವೂ ಇಲ್ವಾ ಅಂತ ಕೇಳಿದ್ರೆ ಮತ್ತೆ ಅದನ್ನ ಆ ಪ್ರತಿಕ್ರಿಯೆಗಳನ್ನು ಕೊಡೋದು ಆಮೇಲೆ ಆಯ್ತು. ಆದರೆ ಅವತ್ತಿನ ಕಾರ್ಯಕ್ರಮ ಆಗ್ಬೇಕಲ್ಲ. ನಾನೇ ಕಲಾವಿದರಾಗಿದ್ದರಿಂದ ಅದು ಸ್ತ್ರೀವೇಷದ ಕಲಾವಿದ ಆಗಿತ್ತು. ನಾನೇ ಮೀಸೆ ಬೀಳಿಸ್ಕೊಂಡು ಸಂಜೆ ಸ್ನಾನ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ನಾನು ಮಾಡಿ ಪೂರೈಸ್ತೀನಿ. ಆದರೆ ಕಲಾವಿದನ ಅಲ್ಲದ ಸಂಘಟಕ ಆದರೆ ಅವತ್ತಿನ ಕಾರ್ಯಕ್ರಮ ಮಾಡಿಸೋದು ಮುಗಿಸೋದು ತುಂಬ ಕಷ್ಟದ ಪರಿಸ್ಥಿತಿ ಆಗ್ತಿತ್ತು. ಇನ್ನೊಂದು ಕೆಲವು ಸಂದರ್ಭ ಏನಿರ್ತದೆ, ಬೇರೆ ಬೇರೆ ಕಾರಣದಿಂದ ಕಲಾವಿದರು ಪ್ರದರ್ಶನಕ್ಕಿಂತ ತಡೆದು ಬಂದ್ಬಿಡ್ತಾರೆ. ಆವಾಗ ಸಂಘಟಕರಿಗೆ ಏನಾಗ್ತದೆ, ಇದ್ದ ಕಲಾವಿದರಲ್ಲಿ ನಾವು ವಿನಂತಿಸ್ಕೊಳ್ಬೇಕಾಗ್ತದೆ, ಅವ್ರು ಬರಲಿಲ್ಲ, ಅವ್ರ ಪಾತ್ರವನ್ನು ನೀವು ಮಾಡಬೇಕು ಅಂತ. ಆವಾಗ ಮಧ್ಯದ ಸಂದರ್ಭದಲ್ಲಿ ಅವ್ರು ಬಂದುಬಿಟ್ರೆ ಈ ಮಾಡಿದ ಕಲಾವಿದ ಅದನ್ನು ಮುಖವರ್ಣಿಕೆ ವೇಷವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾನೆ. ಅವಾಗ ಲೇಟಾಗಿ ಬಂದ ಕಲಾವಿದನಿಗೆ ಏನು ಮಾಡೋದು? ಈ ಥರದ ಹಲವಾರು ಸಂದಿಗ್ಧ ಪರಿಸ್ಥಿತಿಗಳು ಸಂಘಟಕರಿಗೆ ಬರ್ತದೆ. ಮತ್ತೆ ಈ ಸಂಘಟನೆ ಹೇಳೋದು ನನ್ನ ದೃಷ್ಟಿಯಿಂದ ಯಕ್ಷಗಾನವನ್ನು ಪ್ರೀತಿಸುವ, ಯಕ್ಷಗಾನದ ಬೆಳವಣಿಗೆಗೆ ಪೂರಕವಾದಂಥ ಸಂಘಟಕರು ಅಂಥ ಜಾಸ್ತಿ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಕೇವಲ ಹೆಸರಿಗಾಗಿಯೋ ಅಥವಾ ಅದಕ್ಕೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಕ್ಕಾಗಿ ಟಿಕೆಟ್ ಕಾರ್ಯಕ್ರಮ ಮಾಡೋದು, ಅವರಿಗೆ
ಯಕ್ಷಗಾನದ ಹೆಸರಿನಲ್ಲಿ ಒಂದಷ್ಟು ಹಣ ಆದ್ರೆ ಸಾಕು. ಈ ರೀತಿಯ ಸಂಘಟಕರು ತುಂಬ ಇದ್ದಾರೆ. ಆದರೆ ನಿಜವಾಗಿ ಕಾಳಜಿ ಇದ್ದ, ಕಳಕಳಿ ಇದ್ದ ಸಂಘಟಕರಿಗೆ ಈ ರೀತಿಯ ಘಟನೆಗಳು ಹಲವಾರು ರೀತಿಯ ಅನುಭವಗಳನ್ನು, ನನ್ನ ದೃಷ್ಟಿಯಿಂದ ಅದು 4-6 ವರ್ಷಕ್ಕೆ ಒಂದೊಂದಿದಾದರೂ ನಾನು ಅನುಭವ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಹೆಚ್ಚು ತಲೆ ಬಿಸಿ ಆಗಲಿಲ್ಲ ನನಗೆ. ಓಕೆ, ಈಗ ನಿಮ್ಗೆ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೇಗೆ ಮೂಡಿಸ್ಕೊಂಡ್ರಿ? ಅಂದ್ರೆ 4ನೇ ಕ್ಲಾಸ್ ಅಂದ್ರೆ ಸಾಮಾನ್ಯವಾಗಿ ಆಟ ಆಡ್ತಾ ಇರುವಂತ ವಯಸ್ಸು ಎಲ್ಲರ ಜೊತೆಗೂಡಿ. ಆದ್ರೆ ಯಕ್ಷಗಾನಕ್ಕೆ ಬರಬೇಕು, ಆ ಒಂದು ಆಸಕ್ತಿ ಹೇಗೆ ಬಂತು? ಈಗ ಹಾಗೆ ನೋಡಿದ್ರೆ ನನಗೆ ನನ್ನ ಮನೆತನದ ಅಂದ್ರೆ ಅಪ್ಪ ಅಮ್ಮ ಅಜ್ಜ ಆ ಥರ ಯಕ್ಷಗಾನ ಕಲಾವಿದರು ಯಾರು ಇರಲಿಲ್ಲ. ನನ್ನ ತಾಯಿಯ ತಮ್ಮ ಒಬ್ಬರು ಕೇಶವ ಹೆಗಡೆ ಅಂತ ಸಾಲ್ಕಣಿ, ಅವರು ಯಕ್ಷಗಾನ ವೇಷ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರು ಕುಣಿತಾರೆ, ಯಕ್ಷಗಾನ ವೇಷ ಮಾಡ್ತಾರೆ ಅಂತ ಅಷ್ಟು ತಿಳುವಳಿಕೆ ಇರುವಂಥ ವಯಸ್ಸು ಅದು ಅಲ್ಲಾಗಿತ್ತು. ಆದರೆ ನನ್ನ ಪಕ್ಕದ ಮನೆಯಲ್ಲಿ ಲಕ್ಷ್ಮಣ್ ಹೆಗಡೆ ಅಂತ ಒಬ್ಬರು ವಯಸ್ಸಾದವರಿದ್ದರು. ಯಾವಾಗಲೂ ಯಕ್ಷಗಾನ ಪದ್ಯವನ್ನು ಹೇಳ್ತಾ ಯಕ್ಷಗಾನ ಕುಣಿತಾ ಇರ್ತಿದ್ರು. ಅವರ ಮಕ್ಕಳು ರಾಮಚಂದ್ರ ಹೆಗಡೆ ಮತ್ತು ವೆಂಕಟರಮಣ ಹೆಗಡೆ ಅಂತ. ಈಗ ವೆಂಕಟರಮಣ ಹೆಗಡೆಯವರು ಮೈಸೂರಿನಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳು. ಅವರು ಯಕ್ಷಗಾನವನ್ನು ಅಪ್ಪ ಹೇಳ್ತಾರೆ ಅಂತ ಇವರು ಕುಣಿತಾ ಇದ್ರು. ಹಾಗಾಗಿ ನನಗೆ ಯಕ್ಷಗಾನದ ಬಗ್ಗೆ ಹೆಚ್ಚು ಆಸಕ್ತಿ ಬಂತು. ನಾನು ಅವ್ರ ಮನೆ ಜಗಲಿ ಮೇಲೆ ಹೋಗ್ಕೊಂಡು ಕುಣಿಯವನು, ಅವರು ಕಲಿಸೋರು. ಒಂದು ನನ್ನ ಯಕ್ಷಗಾನ ಪ್ರಥಮ ರಂಗಸ್ಥಳದ ಪ್ರವೇಶದ ಘಟನೆಗಳನ್ನು ಹಂಚಿಕೊಳ್ಳೇಬೇಕು. ನಾನು ಸೋಂದಾ ಸೊಸೈಟಿ ಎದುರಿಗೆ ಮಕ್ಕಳ ಯಕ್ಷಗಾನ ಅಂಗದ ವಾಲಿವದೆ ಅಂತ, ನಾನು ಯಕ್ಷಗಾನ ನೋಡ್ಲಿಕ್ಕೆ ಹೋದವನು. ಲಕ್ಷ್ಮಣ ಅಜ್ಜ ಬಂದ್ಕೊಂಡು ವೇಷ ಮಾಡ್ತೇನೆ ತಮ್ಮ ಅಂದ. ನಾನು ಧೈರ್ಯದಿಂದ ಗುಟ್ಟೆ ಬಿಟ್ಟೆ. ಆದರೆ ನನಗೆ ಏಕತಾಳದ ಕುಣಿತ ಮುಂದೆ ಹೋಗ್ತಾ ಇರೋದನ್ನು ಬಿಟ್ಟರೆ ಬೇರೆ ಯಾವುದು ಬರೋದಿಲ್ಲ. ಅಂಗದನ್ನ ವೇಷ ಹಾಕ್ಕೊಂಡು ರಂಗಸ್ಥಳ ಪ್ರವೇಶ ಮಾಡಿದೆ, ಮುಂದೆ ಹೋಗಿದ್ದೇನೆ, ಹಿಂದೆ ಬರ್ಲಿಕ್ಕೆ ಬರೋದಿಲ್ಲ. ನನ್ನ ಲಕ್ಷ್ಮಣ ಅಜ್ಞೆ ಹಿಂದೆ ಎಳ್ಕೊಂಡು ಬಂದ. ಆಮೇಲೆ ಹೊಸತೋಟ ಮಂಜುನಾಥ್ ಭಟ್ರು ಸಿಕ್ಕಿದ್ರು. ಹೀಗೆ ಯಕ್ಷಗಾನ ಕಲಿಯೋದಕ್ಕೆ ಅವಕಾಶ ಆಯಿತು. ಆದರೆ ಆಸಕ್ತಿ ಹುಟ್ಟಿಸಿದ್ದು ಪಕ್ಕದ ಮನೆಯ ಲಕ್ಷ್ಮಣ ಹೆಗಡೆ ಅಂತ, ಆಮೇಲೆ ರಾಮಚಂದ್ರ ಹೆಗಡೆ, ವೆಂಕಟರಮಣ ಹೆಗಡೆ. ಈಗ ತಾವು ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯರು ಕೂಡ ಆಗಿದ್ರಿ. ಈಗ ಈಗಿನ ಅಕಾಡೆಮಿಯನ್ನ ನೋಡಿದ್ರೆ, ಈಗ ಕಳೆದ 1 ವರ್ಷದ ಹಿಂದೆ ಏನು ರಚನೆ ಆಯಿತು ಆ ಅಕಾಡೆಮಿ ನೋಡಿದ್ರೆ, ಉತ್ತರ ಕನ್ನಡದವರಿಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ. ಬಹುತೇಕ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಾಸರಗೋಡು ಭಾಗದಲ್ಲಿ ಹೆಚ್ಚಿನ ಒಂದು ಅಕಾಡೆಮಿಗೆ ಸದಸ್ಯರನ್ನ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಈ ಅಕಾಡೆಮಿಯಲ್ಲಿ ಉತ್ತರ ಕನ್ನಡವನ್ನ, ಯಕ್ಷಗಾನವನ್ನ ಮತ್ತು ಉತ್ತರ ಕನ್ನಡದ ಯಕ್ಷಗಾನ ಕಲಾವಿದರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅನ್ಸತ್ತ? ಹಾಗೆ ನೋಡಿದ್ರೆ ಈ ಸರ್ಕಾರದ ಮಟ್ಟದಲ್ಲಿ ಎಲ್ಲ ವಿಷಯದಲ್ಲೂ ಉತ್ತರ ಕನ್ನಡದ ಬಗ್ಗೆ ಸ್ವಲ್ಪ ಸಡ್ಡೆ ಜಾಸ್ತಿ. ಈಗ ಈ ಜಿಲ್ಲಾ ವಿಭಜನೆಯ ಸಂಬಂಧ ಇರಬಹುದು, ಅಥವಾ ಬೇರೆ ಬೇರೆ ಅಭಿವೃದ್ಧಿ, ಅದು ನಮ್ಮ ಪ್ರಾಕೃತಿಕ ವೈವಿಧ್ಯತೆಯ ತೊಡಕು ಇರ್ಬೋದು. ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಎಲ್ಲ 16-17 ಅಕಾಡೆಮಿ, ಬೇರೆ ಬೇರೆ ಅಕಾಡೆಮಿಗಳಿದೆಯಲ್ಲ, ಈ ಅಕಾಡೆಮಿಗಳ ಇತಿಹಾಸದಲ್ಲೇ ಇದು ಅಪರೂಪದ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಈ ವರ್ಷದ ಈ ಅವಧಿಯ ಯಕ್ಷಗಾನ ಅಕಾಡೆಮಿ ಸದಸ್ಯರು, ಅಧ್ಯಕ್ಷರು ಅವಿಭಜಿತ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯ ಅವರು, ಹಾಗೆ ಉಳಿದವರು ಎಲ್ಲರೂ ದಕ್ಷಿಣ ಕನ್ನಡದ ಇದು. ಹಾಗೆ ಯಕ್ಷಗಾನ ಬೇರೆ ಬೇರೆ ಹೆಸರಲ್ಲಿ ಕರ್ನಾಟಕದಾದ್ಯಂತ ಇದೆ. ಅದು ಯಾವ ದೃಷ್ಟಿಯ, ಯಾವ ಮಾನದಂಡವನ್ನ ಅವರು ಇಟ್ಟುಕೊಂಡು ಈ ರೀತಿ ಅಕಾಡೆಮಿಯ ಸದಸ್ಯರ ಆಯ್ಕೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಈಗ ಅಕಾಡೆಮಿ ಅಧ್ಯಕ್ಷರ ಕ್ಯಾಟಗರಿಯಲ್ಲಿ 2 ಸದಸ್ಯರ ಆಯ್ಕೆಗೆ ಅವಕಾಶ ಇದೆ. 1 ಸದಸ್ಯರನ್ನ ನಮ್ಮ ಉತ್ತರ ಕನ್ನಡದ ಒಂದು ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಸಹ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. ಅದು ವಿದ್ಯಾಧರ ಜಲವಳ್ಳಿ ಅಂತ. ಈಗ ಯಕ್ಷಗಾನ ಅಕಾಡೆಮಿ ಹೇಳೋದು ಒಂದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ. ಅದ್ರ ನನಗೆ ತಿಳಿದಿರುವಂತ ಒಂದು ಮಾಹಿತಿ ಪ್ರಕಾರ, ಅಂದ್ರೆ ಸರ್ಕಾರಕ್ಕೆ ಯಾವಾಗ ಮನ್ಸು ಬರುತ್ತೋ ಅವಾಗ ಅಕಾಡೆಮಿಯನ್ನ, ಅಂದ್ರೆ ಅದಕ್ಕೆ ಅವಶ್ಯಕತೆಯಾಗಿ ಅಥವಾ ಸಮಯಕ್ಕೆ ಅವಶ್ಯಕತೆಯಾಗಿ ನಿರ್ದೇಶನ ಮಾಡಬಹುದು, ಅಥವಾ ವಿಸರ್ಜನೆ ಕೂಡ, ಅಂದ್ರೆ ಆ ಒಂದು ಅಧ್ಯಕ್ಷರು ಅಥವಾ ಸದಸ್ಯರ ಒಂದು ಜವಾಬ್ದಾರಿ ಅಥವಾ ಅಧಿಕಾರವನ್ನ ಮೊಟಕುಗೊಳಿಸ್ಬೋದು. ಅಂದ್ರೆ ಒಂದು ಕಲೆ ವಿಚಾರದಲ್ಲಿ ಕಲೆ ಹೇಳುವಂಥದ್ದು ಅಥವಾ ಅಕಾಡೆಮಿ ಹೇಳುವಂಥದ್ದು ಸರ್ಕಾರ ಅಥವಾ ರಾಜಕಾರಣಿಗಳ ಒಂದು ದಾಳವಾಗಿ ಉರುಳುತ್ತಿದೆಯಾ ಹೇಗೆ? ಅದು ಖಂಡಿತವಾಗಿ ಹೌದು. ನೀವು ಯಾವುದೇ ಅಕಾಡೆಮಿ ಇದು ಸರ್ಕಾರೇತರ, ಅಂದರೆ ಸರ್ಕಾರೇತರ ಸಂಸ್ಥೆ ಅಂತ ಪರಿಗಣಿಸಲ್ಪಡ್ತದೆ. ಅಂಥ ಸಂದರ್ಭ ಅಂದ್ರೆ ಸರ್ಕಾರದವರು ಅದನ್ನ ಸದಸ್ಯರನ್ನ ನೇಮಕ ಮಾಡ್ತಾರೆ ಬಿಟ್ಟರೆ ಉಳಿದ ಎಲ್ಲ ಸರ್ಕಾರೇತರ ಅಂತ ಬರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ಇಷ್ಟು ವರ್ಷದ ಇತಿಹಾಸದಲ್ಲಿ ರಾಜಕೀಯ ಸ್ಥಿತ್ಯಂತರಕ್ಕೆ ಒಳಪಟ್ಟಾಗ ತಕ್ಷಣ ಅದನ್ನ ವಿಸರ್ಜನೆ ಮಾಡೋದು
ಅಷ್ಟು ಸಮಂಜಸ ಅಲ್ಲ. ಯಾಕೆಂದರೆ ಯಾವುದೇ ಒಂದು 3 ವರ್ಷದ ಅವಧಿ ಯಾವ ಕೆಲಸಕ್ಕೂ ಸಾಲೋದಿಲ್ಲ. ಅಕಾಡೆಮಿಯ ಸದಸ್ಯರ ಅಥವಾ ಅಧ್ಯಕ್ಷರ ಅವಧಿನೇ 3 ವರ್ಷ ಇದ್ದಾಗ ಯಾವುದೋ ಒಂದು ಕಾರಣಕ್ಕೆ 6 ತಿಂಗಳಕ್ಕೋ ಅಥವಾ ಸರ್ಕಾರ ಬದಲಾಯಿತು, ಪಕ್ಷಗಳು ಬದಲಾದವು ಅಂದ ತಕ್ಷಣ ಯಾವುದೇ ಪಕ್ಷೇತರವಾದಂಥ ಕೇವಲ ಕಲೆಗೆ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾದಂಥ ಅಕಾಡೆಮಿಗಳನ್ನು ಬದಲಾಯಿಸೋದು ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಸರ್ಕಾರವೇ ಆ ತೀರ್ಮಾನ ಮಾಡಿದಾಗ ಅದನ್ನು ಬದಲಾಯಿಸುವ ಶಕ್ತಿ ಯಾರಿಗಿದೆ ಅಂತ ನಂಗೆ ಗೊತ್ತಿಲ್ಲ. ಅದು ನಾವೆಲ್ಲ ಸೇರಿ ಚರ್ಚೆ ಮಾಡುವಂಥ ಒಂದು ವಿಷಯ. ಓಕೆ, ಈಗ ಯಕ್ಷಗಾನ ಹೇಳುವಂಥದ್ದು ಒಂದು ಶಾಸ್ತ್ರೀಯವಾದಂಥ ಕಲೆ. ಪುರಾಣ, ಇತಿಹಾಸ, ಪುರಾಣದ ಮೇಲೆ ಬಹುತೇಕ ಅದರ ಒಂದು ಕಥಾಹಂದರ ನಡ್ಕೊಂಡು ಬಂದಿದೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಪುರಾಣ ವಿಷಯದ ಹೊರತಾಗಿ ಸಾಮಾಜಿಕ ಒಂದು ಚಿತ್ರಣದ ಮೇಲೂ ಸಾಮಾಜಿಕ ವಿಷಯದ ಮೇಲೂ ಸಾಕಷ್ಟು ಯಕ್ಷಗಾನ ಪ್ರಸಂಗಗಳು ನಡೆದಿವೆ. ಅದರಲ್ಲೂ ಯೇಸು ಮಹಾತ್ಮೆ ಅಂತ ವಿಚಾರವನ್ನು ಯಕ್ಷಗಾನ ರೂಪದಲ್ಲಿ ಮಾಡಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ. ಹಾಗಾಗಿ ಯಕ್ಷಗಾನ ಹೇಳುವಂಥದ್ದು ಒಂದು ಶಾಸ್ತ್ರೀಯ ಕಲೆನ ಅಥವಾ ಮನರಂಜನೆಗಾಗೂ ಮಾಡಬಹುದಾ ಹೇಳೋದು ಒಂದನೇದು. ಎರಡನೇದು, ಇನ್ನು ಕೇವಲ ಜನರ ಮನರಂಜನೆಗೆ ಹೇಳೇ ಆದ್ರೆ ಇವತ್ತಿನ ದಿನದಲ್ಲಿ ರಾಜಕೀಯಕ್ಕಿಂತ ಹೆಚ್ಚಿನ ಮನರಂಜನೆ ಬಹುತೇಕ ಬೇರೆಲ್ಲೂ ಸಿಗ್ಲಿಕ್ಕಿಲ್ಲ. ಈಗ ಶಿವಕುಮಾರ ಕಾಳಗ ಅಥವಾ ವಿಜಯೇಂದ್ರ ಯತ್ನಾಳ್ ಕಾಳಗ, ಈ ರೀತಿ ಜನರ ಮನರಂಜನೆಗಾಗಿ ಯಕ್ಷಗಾನ ಮಾಡ್ಬೋದಲ್ಲ? ಈಗ ಕೆಲವು ಜನಪ್ರಿಯತೆಯ ದೃಷ್ಟಿಯಿಂದ ಬೇರೆ ಬೇರೆ ನೇರವಾಗಿ ನೀವು ಹೇಳಿದ ಹಾಗೆ ಯತ್ನಾಳ್ ಕಾಳಗ ಅಂತ ಇಟ್ಟದೇ ಇದ್ರು ಆ ರೀತಿ ಅರ್ಥ ಬರುವಂಥ ಪ್ರಸಂಗಗಳ ರಚನೆ ಜನಪ್ರಿಯತೆ ದೃಷ್ಟಿಯಲ್ಲಿ ಸುಮಾರು ರಚನೆ ಆಗ್ತಾ ಇದೆ, ಪ್ರದರ್ಶನ ಆಗ್ತಾ ಇದೆ. ಈಗ ಮೂಲಭೂತ ವಿಷಯಕ್ಕೆ ಬಂದರೆ ಯಕ್ಷಗಾನ ಹುಟ್ಕೊಂಡಿದ್ದೇ ಒಂದು ಆರಾಧನಾ ಕಲೆಯಾಗಿ, ಮತ್ತೆ ಜನಸಾಮಾನ್ಯರಿಗೂ ಪುರಾಣದ ಕಲ್ಪನೆಯನ್ನು ಕೊಡುವ ಒಂದು ದೃಷ್ಟಿಯಿಂದ ಯಕ್ಷಗಾನ ಬೇರೆ ಬೇರೆ ಸ್ಥಿತ್ಯಂತರ ಹೊಂದ್ಕೊಂಡು ಈಗ ಈ ರೂಪಕ್ಕೆ ಬಂದಿದೆ. ಜಾನಪದ ಕಲೆ ಹೇಳುವವರು ಇದ್ದಾರೆ, ಆದರೆ ಇದಕ್ಕೆ ಎಲ್ಲ ರೀತಿಯ ಶಾಸ್ತ್ರೀಯ ಕಲೆಯ ಮಾನದಂಡವನ್ನು ಹೊಂದುವ ಒಂದು ಸಂಪೂರ್ಣ ಅರ್ಹತೆ ಇದೆ. ಅದಕ್ಕಾಗಿಯೇ ನಾವು ಯಕ್ಷಶಾಲ್ಮಲದ ವತಿಯಿಂದ ಯಕ್ಷಗಾನ ಒಂದು ಶಾಸ್ತ್ರೀಯ ಕಲೆ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾದಂಥ ಒಂದು ಆಕರ ಗ್ರಂಥ ಈಗ 3 ಸಂಪುಟದಲ್ಲಿ ಅದನ್ನು ತರೋ ವಿಚಾರ. ಆದರೆ ಯಕ್ಷಗಾನ ಸ್ವರೂಪ ಲಕ್ಷಣ ಅಂತ ಈಗ 550-60 ಪೇಜಿನ ಒಂದು ಆಕರ ಗ್ರಂಥವನ್ನು ಈಗ ಹೊರಗೆ ತಂದಿದ್ದೇವೆ. ಅಂದರೆ ಯಕ್ಷಗಾನ ಒಂದು ಶಾಸ್ತ್ರೀಯ ಕಲೆನೇ, ಅದು ಆಗಬೇಕು. ಇನ್ನು ಪೌರಾಣೇತರ ಪ್ರಸಂಗಗಳನ್ನು ಅಳವಡಿಸಿಕೊಳ್ಬಹುದಾ? ಖಂಡಿತವಾಗಿ ಅಳವಡಿಸಿಕೊಳ್ಬಹುದು. ಯಕ್ಷಗಾನದ ಚೌಕಟ್ಟನ್ನು ಇಟ್ಟುಕೊಂಡು ಈಗ ಉದಾಹರಣೆ ಹೊಸತೋಟ ಮಂಜುನಾಥ ಭಾಗವತರೇ ನಿಸರ್ಗ ಸಂಧಾನಳಿ ಪರಿಸರಕ್ಕೆ ಸಂಬಂಧಪಟ್ಟು ಈಗ ಏನು ನಡೀತಾ ಇದೆ ಅದನ್ನು ಚಿತ್ರಿಸುವ ಕೆಲಸವನ್ನು ಮಾಡಿದರು. ಅದು ನಮ್ಮ ಸೌಂದಾ ಮೇಳದ ಹೆಸರಿನಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ, ಹಿಂದಿಯಲ್ಲಿ ಅರ್ಥ, ಸಂಸ್ಕೃತದಲ್ಲಿ ಪದ್ಯ, ಹೀಗೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಅದ್ಭುತವಾದ ಒಂದು ಪ್ರದರ್ಶನವನ್ನು ಕಂಡಿದೆ. ಯಾವುದನ್ನ ಮನಸ್ಸು ಮಾಡಿದ್ರೆ ಯಾವುದೇ ವಿಷಯವನ್ನ ಆ ಕಲೆಯ ಚೌಕಟ್ಟಿನೊಳಗೆ ಇಟ್ಕೊಂಡು ಮಾಡ್ಬೋದು. ನೋಡಿ, ಇದು ಯಕ್ಷಗಾನದ ಚೌಕಟ್ಟು ಪೌರಾಣಿಕ ಕಥೆ. ಯಾವುದು ಅರ್ಜುನ ದೇವಲೋಕದಿಂದ ಆನೆಯನ್ನ ತರುವಂಥ ಒಂದು ಪ್ರಸಂಗ ಇದೆ. ಅದಕ್ಕೆ ನಿಜವಾದ ಆನೆಯನ್ನೋ ಬೇರೆ ಯಾವುದೋ ಇದರೊಳಗೆ ಕಥೆಯನ್ನೋ ತರೋದು, ಪುರಾಣದ ಕಥೆಯಲ್ಲೇ ಇದನ್ನ ತರೋದಕ್ಕಿಂತ ಯಕ್ಷಗಾನ ಚೌಕಟ್ಟಿನೊಳಗೆ ನಿಸರ್ಗ ಸಂಧಾನದಂತ ಅಥವಾ ಗೋವರ್ಧನಗಿರಿ ಪೂಜೆನ ಇರಲಿ, ಈ ರೀತಿಯ ಜನರಿಗೆ ಬೇರೆ ವಿಷಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಿದ್ರೆ ಅದು ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಅದು ಯಕ್ಷಗಾನದ ಚೌಕಟ್ಟಲ್ಲೇ ಬರಬೇಕು. ಅದು ಭಾಗವತಿಕೆ ಇರಲಿ, ವೇಷಭೂಷಣ, ಮುಖ್ಯವಾಗಿ ವೇಷಭೂಷಣ, ಪ್ರಯೋಗದ ಪ್ರಸ್ತುತಿ, ಆಮೇಲೆ ಅರ್ಥಗಾರಿಕೆ, ಇದನ್ನೆಲ್ಲ ಯಕ್ಷಗಾನದಲ್ಲಿ ಇಟ್ಕೊಂಡ್ರೆ ಯಾವ ವಿಷಯಗಳನ್ನು ಇದರೊಳಗೆ ಅಳವಡಿಸ್ಕೊಳ್ಬಹುದು. ನೀವು ಯಕ್ಷಶಾಲ್ಮಲ ವಿಷಯವನ್ನು ಹೇಳಿದ್ರಿ. ಸ್ವರ್ಣವಲ್ಲಿ ಮಠದ ಅಂಗಸಂಸ್ಥೆಯಾಗಿ ಯಕ್ಷಶಾಲ್ಮಲ ಒಂದು ಯಕ್ಷಗಾನದ ಪ್ರೋತ್ಸಾಹಕ ಒಂದು ಸಂಸ್ಥೆಯಾಗಿ ಒಂದು ಉಳಿವಿಗೆ ಒಂದು ಮತ್ತೆ ಬೆಳವಣಿಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ತಾವು ಅದರ ಕಾರ್ಯದರ್ಶಿ ಸಹ ಇದ್ದೀರಿ. ಸಂಸ್ಥೆ ಕಳೆದ ಒಂದು 30 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಏನೇನು ಕೆಲಸವನ್ನು ಮಾಡ್ತಾ ಇದೆ? ಅದು ಒಂದು ವಿಶಿಷ್ಟ ಕಾರಣದಿಂದ ಹುಟ್ಟುಕೊಂಡ ಸಂಸ್ಥೆ. ಹೊಸತೋಟ ಭಾಗವತರಿಗೆ ಒಂದು ದೊಡ್ಡ ಸನ್ಮಾನ ಮಾಡಿ ಹಮ್ಮಿಣಿ ಅರ್ಪಿಸಿದ ಸಂದರ್ಭದಲ್ಲಿ ಅವರು ಆ ಹಮ್ಮಿಣಿಯ ಧನವನ್ನ ಸೀದಾ ಸ್ವಾಮಿಗಳ ಕೈಯಲ್ಲಿ ಕೊಟ್ಟು ಇದು ಯಕ್ಷಗಾನಕ್ಕೆ ಉಪಯೋಗಿಸಬೇಕು ಅಂತಂದ್ರು. ಆ ಕಾರಣದಿಂದ ಯಕ್ಷಗಾನ ಅದಕ್ಕೆ ಆ ಹಣವನ್ನು ಉಪಯೋಗಿಸುವ
ಕೆಲಸಕ್ಕಾಗಿ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಸ್ವರ್ಣವಲ್ಲಿಯ ನದಿಯ ಪಕ್ಕದಲ್ಲಿ ಶಾಲ್ಮಲ ಅಂತ ನದಿ ಹರಿತದೆ. ಹಾಗಾಗಿ ಯಕ್ಷಶಾಲ್ಮಲ ಅಂತ ಒಂದು ಅಪರೂಪದ ಒಂದು ಚಂದ ಹೆಸರು ಇದೆ. ಯಕ್ಷಶಾಲ್ಮಲ ರಚನೆ ಆದಲ್ಲಿಂದ ಒಂದು 4 ವರ್ಷದ ನಂತರ ಒಂದು ಯಾರೂ ಮಾಡದೇ ಇರುವಂಥ ಅಪರೂಪದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ರೀಗಳವರ ಚಾತುರ್ಮಾಸದ ಅವಧಿಯಲ್ಲಿ 3 ದಿನದ ಯಕ್ಷಗಾನದ ಕಾರ್ಯಾಗಾರಗಳು, ಅದು ಯಕ್ಷಗಾನ ಮುದ್ರೆಗಳ ಬಗ್ಗೆ, ಯಕ್ಷಗಾನದ ಭಾಗವತಿಯ ಮಟ್ಟುಗಳ ಬಗ್ಗೆ, ಬಹುಶಃ ಬಡಗುತಿಟ್ಟಿನ ವಿಷಯದಲ್ಲಿ 69 ಭಾಗವತನ ಒಂದು ಕಡೆ ಸೇರಿಸಿ ಒಂದು ಕಾರ್ಯಾಗಾರ ಮಾಡಿದ್ದು ಅದು ಇತಿಹಾಸ. ಬಹುಶಃ ಹಿಂದೂ ಆಗಲಿಲ್ಲ, ಮುಂದೂ ಆಗ್ತದೆಯಲ್ಲ ಗೊತ್ತಿಲ್ಲ, ಅಂತ ಅದ್ಭುತವಾದ ಕೆಲಸ ಆಗಿದೆ. ಅದಾದ ನಂತರ ರಾಜ್ಯ ಮಟ್ಟದ ಕಾರ್ಯಾಗಾರಗಳಿದೆ, ಪರಿಸರ ಯಕ್ಷಗಾನ ಸ್ಪರ್ಧೆ ಮಾಡಿದ್ದೇವೆ. ಅದಾದ ನಂತರ ನಾವು 15 ವರ್ಷ ಈ ಬೇರೆ ಬೇರೆ ಕಾರ್ಯಾಗಾರಗಳನ್ನು ಮಾಡಿ ಅದು ಕಲಾವಿದರು ಅಷ್ಟು ಸ್ಪಂದಿಸುವುದಿಲ್ಲ ಎನ್ನುವ ಕಾರಣದಕ್ಕಾಗಿ ದಿವಂಗತ ಎಂ ಎ ಹೆಗಡೆಯವರು ಇನ್ನು ಈ ರೀತಿಯ ಕಾರ್ಯಾಗಾರ ಸಾಕು, ಯಕ್ಷಗಾನವನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸ ನಾವು ಮಾಡಬೇಕು ಅಂತ ಮಕ್ಕಳಿಗೆ ತಾಳಮದ್ದಲೆ ಸ್ಪರ್ಧೆ ನಾವು ಈಗ ಕಳೆದ 6-7 ವರ್ಷದಿಂದ ಮಾಡ್ತಾ ಬಂದು ಅದ್ಭುತವಾದ ಯಶಸ್ಸನ್ನು ಕಾಣ್ತಾ ಇದೆ. ಕಳೆದ ಬಾರಿ ಅಂತೂ 30 ತಂಡಗಳು ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗಿಸ, ಅಂದರೆ ಸುಮಾರು ಒಂದು 150 ಮಕ್ಕಳು ಪ್ರತಿ ವರ್ಷ ಯಕ್ಷಗಾನ ತಾಳಮದ್ದಲೆ ಕಲಾವಿದರಾಗಿ, ಅವರು ದೊಡ್ಡ ಕಲಾವಿದರಾಗ್ತಾರೆ ಅಂತಲ್ಲ, ಆದರೆ ಯಕ್ಷಗಾನ ಒಳ್ಳೆ ಪ್ರೇಕ್ಷಕರು ಅಂತ ಆಗುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಹಾಗಾಗಿ ಯಕ್ಷಶಾಲ್ಮಲ ಆ ರೀತಿಯ ಅಪರೂಪದ ಕೆಲಸವನ್ನು ಮಾಡ್ತದೆ. ಇನ್ನು ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ಪ್ರಕಟ ಮಾಡ್ತದೆ. ನಾ ಹೇಳಿದಂತೆ ಯಕ್ಷಗಾನ ಸ್ವರೂಪ ಲಕ್ಷಣ, ಆಮೇಲೆ ಸುಮಾರು ಒಂದು 50-60 ಪ್ರಸಂಗಗಳು, ಅದು 60 ಅಲ್ಲ, ಎಂ ಎ ಹೆಗಡೆಯವರದ್ದು, ಹೊಸತೋಟ ಮಂಜುನಾಥ ಭಾಗವತರದ್ದು ಎಲ್ಲ ಸೇರಿ 100 ಪ್ರಸಂಗಗಳಿಂತ ಹೆಚ್ಚು ಪ್ರಸಂಗಗಳ ಮುದ್ರಣ. ಈ ರೀತಿಯ ಅಪರೂಪದ ಕಾರ್ಯಕ್ರಮ ಯಕ್ಷಶಾಲ್ಮಲಿಂದ ನಾವು ಮಾಡ್ತಾ ಇದ್ದೇವೆ. ತಾವು ಯಕ್ಷಗಾನದ ಜೊತೆಗೆ ನಾಟಕ, ಚಲನಚಿತ್ರದಲ್ಲೂ ಸಹ ಪಾತ್ರಗಳನ್ನು ನಿರ್ವಹಿಸ್ತಾರೆ. ಜೊತೆಗೆ ತಮ್ಮ ಶಬರ ಸಂಸ್ಥೆ ಮೂಲಕ ಪರಿಸರ ಸಂರಕ್ಷಣೆ, ಜಲ ಸಂರಕ್ಷಣೆ, ಹೀಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಶಬರ ಸಂಸ್ಥೆ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ? ಶಬರ ಸಂಸ್ಥೆ ಹುಟ್ಕೊಂಡಿದ್ದು ಒಂದು ಅಪರೂಪದ ಸನ್ನಿವೇಶ ಅಂತ ಹೇಳ್ತೇನೆ. ಶಿವರಾಮ್ ಕಾರಂತರ ಯೋಜನೆಯಲ್ಲಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಅಂತ, ಅದು ಬೆಂಗಳೂರು ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಇತ್ತು. ಅದು ವಾರಾಹಿ ನದಿ ಹುಟ್ಟದಲ್ಲಿಂದ ಸಮುದ್ರ ಸೇರಲ್ಲಿವರೆಗೆ ಜನಜೀವನ ಯಾವ ರೀತಿ ಇದೆ, ಯಾವ ರೀತಿ ಬದಲಾವಣೆ ಆಗ್ತಿದೆ, ಒಂದು ಜಾಥವನ್ನ ಇದು ಮಾಡಿತ್ತು. ಅಂತ ಸಂದರ್ಭದಲ್ಲಿ ಹೊಸತೋಟ ಮಂಜುನಾಥ ಭಾಗವತರು ವಾರಾಹಿ ವಿಲಾಪಾಳಿ, ಆ ವಾರಾಹಿ ನದಿಯನ್ನ ಗಮನದಲ್ಲಿಟ್ಕೊಂಡು ಒಂದು ಯಕ್ಷಗಾನವನ್ನು ಮಾಡಿದ್ರು. ಆ ಮಕ್ಕಳಿಗೆ ನಿರ್ದೇಶನ ಕೊಡ್ಲಿಕ್ಕೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿಯ ಮುಖಂಡರು ನಂದನಾರೆಡ್ಡಿ, ದಾಮೋದರಾಚಾರ್ಯ, ಗಣಪತಿ ಮಗಳು ಎಲ್ಲ ಸೇರಿ ನನ್ನ ಯಕ್ಷಗಾನದ ಚಟುವಟಿಕೆ, ನಾನು ಇರೋ ರೀತಿಯನ್ನು ನೋಡಿ, ನೀವು ಯಾಕೆ ಈ ರೀತಿಯ ಒಂದು ಸ್ವಯಂ ಸೇವಾ ಸಂಸ್ಥೆಗಳನ್ನು ಮಾಡಬಾರದು, ನೀವು ಈ ರೀತಿಯ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ. ಆವಾಗ ನಾನು ಅದರ ಒಂದು ಅಂಗ ಸಂಸ್ಥೆಯಾಗಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಬೈರುಂಬೆ ಪಂಚಾಯತು, ಆಮೇಲೆ ಚಿಪ್ಪಗೇರಿಯ ಉಚ್ಚಗೇರಿ ರಾಜೀವಾಡ ಅಂತ ಗೌಳಿಯ ಜನಾಂಗದ ಜೊತೆ. ಆ ಸಂದರ್ಭದಲ್ಲಿ ಶಬರ ಅಂತ, ಶ್ರಮಿಕ ಬಾಲರ ರಂಗ ಅಂತ ಆ ಕಾನ್ಸೆಪ್ಟ್ ಇರೋದು. ನಮ್ಮ ಯಕ್ಷಗಾನದಲ್ಲಿ ಈ ಅಡವಿಯ ಜನಾಂಗದವ್ರನ್ನ ನಾವು ಶಬರ ಅಂತ ಕರಿತೇವೆ. ಹಾಗಾಗಿ ಶಕಾರ, ಬಕಾರ, ರಕಾರ ಇಟ್ಕೊಂಡು ಶಬರ ಅಂತ ಸಂಸ್ಥೆ ಹುಟ್ಟಾಕಿದ್ವಿ. ಅದರೊಳಗೆ ಅಪರೂಪದ ಕೆಲಸ ಆಗಿದೆ. ಮುಖ್ಯವಾಗಿ ಶಿಕ್ಷಣ ಮತ್ತು ದುಡಿಯುವ ಮಕ್ಕಳು, ಆಮೇಲೆ ಗ್ರಾಮೀಣಾಭಿವೃದ್ಧಿ. ಒಂದು ಹೆಮ್ಮೆಯ ವಿಷಯ ಅಂದರೆ, ಆವಾಗ ಸ್ತ್ರೀ ಶಕ್ತಿ ಸಂಘ ಇನ್ನೂ ರಚನೆ ಆಗಲಿಲ್ಲ. ಸಿರ್ಸಿ ತಾಲೂಕಲ್ಲಿ ಪ್ರಪ್ರಥಮವಾಗಿ ಈ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿದವನು ನಾನು. ಈಗಲೂ ಅದು ತಾರಗೋಡು ಜನತಾ ಕೇರಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು, ಶಿಕ್ಷಣನೇ ವಂಚಿತ ಆದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ರಾಜೀವಾಡದಲ್ಲಿ ನಾನು ನಮ್ಮ ಸಂಸ್ಥೆ ವತಿಯಿಂದ ಶಾಲೆಯನ್ನು ಪ್ರಾರಂಭ ಮಾಡಿ ಈಗ ಅಲ್ಲಿ ಗೌರ್ಮೆಂಟ್ ಶಾಲೆ ಆಗಿದೆ. ಮತ್ತೊಂದು ಯಲ್ಲಾಪುರ ತಾಲೂಕಿನ ಹೆಮ್ಮಾಡಿ ಹತ್ರ ಜಾರ್ಕಲ್ ಎನ್ನುವ ಅಲ್ಲೂ ನಾನು ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಗೌರ್ಮೆಂಟ್ ಶಾಲೆ ಆಗಿದೆ. ಗೌರ್ಮೆಂಟ್ ಶಾಲೆ ಆಗಲ್ಲಿವರೆಗೂ ನಾನು ಅಲ್ಲಿ ಕೆಲಸ ಮಾಡಿ ಹಿಂದೆ ಸರಿದಿದ್ದೇನೆ. ಆಮೇಲೆ ಅಪರೂಪದ ಮಾಂಟೋಸರಿ ಮೆಥಡ್ ಅಂತ, ಅಮುಕ್ತ ಮಹಾಪಾತ್ರ ಅಂತ ಒಬ್ಬರು ಮಾಂಟೋಸರಿ ನೇರವಾದ ಶಿಷ್ಯರು ಬಂದು ಬೈರುಂಬೆಯ 12 ಪ್ರಾಥಮಿಕ ಶಾಲೆಯಲ್ಲಿ ಮಾಂಟೋಸರಿ ಮೆಥಡ್ನಲ್ಲಿ ನಾವು ಶಿಕ್ಷಣವನ್ನು ಮಾಡಿದ್ದೇವೆ. ಹೀಗೆ ಶಬರ ಹಲವಾರು ಕೆಲಸಗಳನ್ನು ಮಾಡಿದೆ. ನೀವು ಹೇಳಿದಾಗೆ ಮಳೆಯ ನೀರಿಂಗಿಸೋಕೆ, ಆಮೇಲೆ ಪರಿಸರಕ್ಕೆ ಸಂಬಂಧಪಟ್ಟ ಗೈದು, ಅದಕ್ಕೂ ಮುಖ್ಯವಾಗಿ
ನನ್ನ ಕಲ್ಪನೆಯ ನಮ್ಮೂರ ಹಬ್ಬ ಕೃಷಿಯಕ್ಕೆ ಸಂಬಂಧಪಟ್ಟು ಜಾನಪದ ಕಲೆಯನ್ನು ಮತ್ತು ಜಾನಪದ ಆಟಗಳ ಸಂಬಂಧಪಟ್ಟು ಇಡೀ ಊರಿಗೆ ಒಂದು ಹಬ್ಬದ ವಾತಾವರಣ ಮಾಡಿ ಒಂದು 7 ಕಡೆಗಳಲ್ಲಿ ನಮ್ಮೂರ ಹಬ್ಬ ಒಂದು ಅಪರೂಪದ ಹಾರ್ಸಿಕಟ್ಟ, ನಾಣಿಕಟ್ಟ, ಬಕ್ಕಳ, ಬೇರೆ ಬೇರೆ ಕಡೆಯಲ್ಲಿ ಈ ರೀತಿಯ ಅಪರೂಪದ ನಮ್ಮೂರ ಹಬ್ಬ ಅಂತ ಅದ್ರ ಕಾನ್ಸೆಪ್ಟ್ ವಿವರಿಸುವಷ್ಟು ನನಗೆ ಸಮಯ ಇಲ್ಲ. ಒಂದು ಯಾರೂ ಮಾಡದೇ ಇರುವಂಥ ಆ ಥರ ಕೆಲಸಗಳು ನಮ್ಮ ಈ ಶಬರ ಸಂಸ್ಥೆಯಿಂದ ಆಗಿದೆ. ಈಗ ನಾನು ಮುಖ್ಯವಾಗಿ ಯಕ್ಷಗಾನ ಕಲಿಕೆ ಮತ್ತು ಉತ್ತರ ಕನ್ನಡದಲ್ಲಿ ಅಪರೂಪದ ಜಾನಪದ ಕಲೆಗಳಿದೆ. ಉದಾಹರಣೆಗೆ ಕೊಳಲಾಟ ಅಂತ ಒಂದು ಕಲಾ ಪ್ರಕಾರ, ಜಡ್ಡಿಗೆದ್ದೆಯ ಕರಿವಕ್ಕಲಿಗರು ಮಾಡೋದು. ಅದು ಈಗ ಒಂದು ಅಜ್ಜ ಅವನ ನಂತರ ಆ ಕೊಳಲಾಟ ಬಹುಶಃ ಇರೋದಿಲ್ಲ. ಆ ಕಲಾ ಪ್ರಕಾರದ ಉಳಿಸುವ ಬೆಳೆಸುವ ಹಲವಾರು ಪ್ರಯತ್ನಗಳನ್ನು ನಾ ಮಾಡಿದ್ದೇನೆ. ಅದ್ರ ಜೊತೆಗೆ ಉತ್ತರ ಕನ್ನಡದ ಎಲ್ಲ ಜಾನಪದ ಕಲೆಗಳನ್ನು ಉಳಿಸುವ ಬೆಳೆಸುವ ಕೆಲಸನ ಮಾಡ್ತಾ ಇದ್ದೇನೆ. ಉದಾಹರಣೆ, ಹೇರೂರು ಮಾಳಿಗೆ ಮನೆ ಕಲಾವಿದರು ಮರಕಾಲು ಕೋಲಾಟ ಅಂತ ಮಾಡ್ತಾರೆ. ಅದು ಈಗ ನಶಿಸುವ ಹಂತದಲ್ಲಿದೆ. ಅದನ್ನು ನಾನು ಬೇರೆ ಬೇರೆ ಕಡೆಯಲ್ಲಿ ಅಂಡಮಾನ್ ನಿಕೋಬಾರು ಆ ಕಡೆ ಎಲ್ಲ ಪ್ರದರ್ಶನ ಮಾಡಿ ಅದನ್ನ ಕಲೆಗಳನ್ನು ಪ್ರದರ್ಶನ ಮಾಡಿ ಅದನ್ನು ಬೆಳೆಸುವ ಕೆಲಸ ಮಾಡ್ತಾ ಇದ್ದಾನೆ. ಒಂದು ನೋವಿನ ವಿಷಯ ಅಂದರೆ, ಯಾವ ರಾಜಕಾರಣಿಗಳಿಗಿರಲಿ, ಯಾವುದೇ ಸಂಘ ಸಂಸ್ಥೆಗಳಿಗಿರಲಿ, ಈ ರೀತಿಯ ಅಳಿದು ಹೋಗುವ ಜಾನಪದ ಕಲೆಗಳನ್ನು ಉಳಿಸುವಂಥ ಒಂದು ಮಾನಸಿಕ ಪರಿಸ್ಥಿತಿ ಇಲ್ಲ. ಅಂದರೆ ಅಭಿವೃದ್ಧಿ ಅನ್ನೋದು ರಸ್ತೆ ಅಥವಾ ಶಿಕ್ಷಣ ಒಂದೇ ಆಗಿದೆ ಬಿಟ್ಟರೆ, ಈ ರೀತಿಯ ಜನಪದ ಕಲೆಗಳನ್ನು ಉಳಿಸುವುದರ ಮೂಲಕವಾಗಿಯೂ ಒಂದು ಸಾಮಾಜಿಕ ಅಭಿವೃದ್ಧಿ ಆಗುವ ಕಾನ್ಸೆಪ್ಟ್ ಹೆಚ್ಚು ಜನರಿಗೆ ಅರ್ಥ ಆಗಲಿಲ್ಲ, ಅದನ್ನು ಯೋಚನೆ ಮಾಡೋದಿಲ್ಲ. ಅದು ಜಾನಪದ ಕಲೆಯ ದುರ್ದೈವ ಅಥವಾ ಇಡೀ ಸಮಾಜದ ದುರ್ದೈವ ನನಗೆ ಗೊತ್ತಿಲ್ಲ. ಅದರಲ್ಲಿ ಉತ್ತರ ಕನ್ನಡದಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಪ್ರದೇಶದಲ್ಲಿ ಈ ಒಂದು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಆಗಿರೋದು ಖಂಡಿತವಾಗಿ ಹೌದು. ನಾನು ಭಾರತದ ಬೇರೆ ಬೇರೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಉತ್ಸವಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಉತ್ತರ ಕನ್ನಡದಲ್ಲಿ ಇರುವಂತಹ ಈ ಭಾಷಾ ವೈವಿಧ್ಯ, ಜನಾಂಗ ವೈವಿಧ್ಯ ಹಾಗೂ ಜಾನಪದ ಕಲೆಗಳ ವೈವಿಧ್ಯ ಬಹುಶಃ ಬೇರೆ ಯಾವ ಜಿಲ್ಲೆಗಳಲ್ಲೂ ಇರ್ಲಿಕ್ಕಿಲ್ಲ. ಮತ್ತು ಅಪರೂಪದ ಹಾಗೆ ಗುರುತು ಮಾಡುವಂಥ ಒಂದು ಕೆಲಸ ಮಾಡಬೇಕು. ಅದು ಯಾರು ಮಾಡಬೇಕು ಅಂತ ನಮ್ಮಂಥವರಿಗೆ, ಮಾಡುವ ಆಸಕ್ತಿ ಇದ್ದವರಿಗೆ ಅವಕಾಶ, ಪ್ರೋತ್ಸಾಹ, ಹಣದ ಕಾಸಿನ ನೆರವು ಇಲ್ಲ. ಮಾಡೋರಿಗೆ ಅದರ ಮನಸ್ಥಿತಿ ಇಲ್ಲ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ನಾಗರಾಜ್ ಜೋಶಿ ಸೋಂದಾ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೇನೆ. ವಿಶ್ವಂಬರ ಟಿವಿ ಅಂತ ಈ ರೀತಿಯ ಮಾಧ್ಯಮಗಳು ಹೆಚ್ಚಿನ ಜನರಿಗೆ ಕೇವಲ ಮನರಂಜನೆಯನ್ನೆಲ್ಲ ವಿಷಯಗಳನ್ನು ತಲುಪಿಸುತ್ತೆ ಹೇಳುವುದು ನನಗೆ ಮುಖ್ಯ ಅನ್ನಿಸ್ತದೆ. ಇಲ್ಲಿ ಹೊಸತನವನ್ನು ನಾವು ಕಾಣ್ಬೋದು. ಉಳಿದ ಟಿವಿಯ ಇದರೊಳಗೆ ಬರೀ ಸುದ್ದಿಯನ್ನು ಹೇಳೋದು ಅಥವಾ ಕ್ರೈಮ್ ವಿಷಯಗಳನ್ನು ಹೈಲೈಟ್ ಮಾಡಿ ನನಗೆ ಗೊತ್ತಿಲ್ಲ TRP ಏನು ಹೇಳ್ತಾರೆ ಅದನ್ನು ಹೆಚ್ಚಿಸ್ಕೊಳ್ಳೋದು, ಇದು ಅಷ್ಟೇ ಮುಖ್ಯ ಅಲ್ಲ. ಈ ಟಿವಿಗೆ ಹೆಚ್ಚು ಜನರನ್ನ ಒಳಗೊಳ್ಳುವುದರ ಮೂಲಕ ತಮ್ಮ ಈ ಟಿವಿ ಕೂಡ ನಮ್ಮದು ಅನ್ನುವ ಮನೋಭಾವನೆಯನ್ನ ಬೆಳೆಸುವಂಥ ಕೆಲಸ ವಿಶ್ವಂಬರ ಟಿವಿ ಮಾಡ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಕೇವಲ ಈ ರೀತಿಯ ಕ್ರೈಮ್ ಇರಲಿ ಅಥವಾ ಆಕ್ಸಿಡೆಂಟ್ ಇರಲಿ ಈ ಥರದ್ದನ್ನು ಹೈಲೈಟ್ ಮಾಡದೆ ಸಾಮಾಜಿಕ ಸಾಮರಸ್ಯವನ್ನು ಮೇಲೆತ್ತುವ ಮತ್ತು ಈ ರೀತಿಯ ಕಲೆ ಪ್ರಕಾರಗಳನ್ನು ಉಳಿಸುವ ಬೆಳೆಸುವ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಆಮೇಲೆ ಸಮಾಜದ ಎಲ್ಲ ರೀತಿಯ ಜನರನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು ಈ ರೀತಿಯ ಸಂದರ್ಶನ ಮಾಡೋದ್ರ ಮೂಲಕ. ಹೀಗೆ ಹೊಸ ರೀತಿಯ ಕಲ್ಪನೆಯಲ್ಲಿ ಈ ಟಿವಿ ಕೆಲಸ ಮಾಡ್ತಾ ಇದೆ. ಇದನ್ನು ಹೆಚ್ಚು ಜನರನ್ನ ಒಪ್ಪಲಿ, ಹೆಚ್ಚು ಜನರು ಇದನ್ನು ನೋಡಿ ಇದನ್ನು ಬೆಳೆಸುವ ಕೆಲಸ ಮಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.